ಹಾಯ್ ಗಾಯ್ಸ್, ವಟರ್ಷಿ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಂತ ತಿಂಡಿ ಮಾಡಿದೆ ಗೊತ್ತಿತ್ತಾ? ಸಣ್ಣ ಮಕ್ಕಳಿಂದ ಹಿಡ್ದು ಹಳೆಯವರೆಗೂ ಇಷ್ಟಪಟ್ಟು ತಿಂಡಿ, ಅದು ಪಲಾವ್. ಮೊದಲಿಗೆ ಮಿಕ್ಸಿ ಜಾರಲ್ಲ ಪುದೀನ, ಹಸಿಮೆಣಸು, ಆಮೇಲೆ ಕೊತ್ತಂಬರಿ ಸೊಪ್ಪು, ಕಡಿಕೆ ಬೆಳ್ಳುಳ್ಳಿ, ಶುಂಠಿ ಹಾಕಬೇಕಾಯ್ತಾ. ಇದು ಯಾರು ಹೊಸ್ತು ಕೂಕಂತ್ರ ಅಂದೇಳಿ ತೆಗೆದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಹಾಕಿ ಬಿಟ್ಟೆ. ಇದನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿ ಬದಿಗೆ ಇಟ್ಕೊಂಡು ಕಡಿಕೆ ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಬೇಕಾದಷ್ಟು ಎಣ್ಣೆ, ಕಡಿಕೆ ಪಲಾವ್ ಎಲೆ, ಆಮೇಲೆ ಇದು ಮಸಾಲೆ ಐಟಮ್ ಬರ್ತಲ್ಲ ಚಕ್ಕೆ ಲವಂಗ ಅದೆಲ್ಲ ಹಾಕೋದು, ಈರುಳ್ಳಿ ಹಾಕಿ ಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಬಾಯ್ತಾ. ಆಮೇಲೆ ಮಾಡಿಟ್ಟಿದ್ದ ಪೇಸ್ಟನ್ನು ಹಾಕಿ ಬೇಕಾದಷ್ಟು ನೀರು ಹಾಕಿ ತರಕಾರಿ ಕಟ್ ಮಾಡಿರುತ್ತಲ್ಲ ಅದನ್ನೆಲ್ಲ ಹಾಕೋದು, ಕ್ಯಾರೆಟ್, ಬೀನ್ಸ್, ಬಟಾಣಿ ಆಯಿತಾ. ಆಮೇಲೆ ಮತ್ತೆ ಮಿಕ್ಸ್ ಮಾಡಿ ಹಾಕಬೇಕು ಚೂರು ಉಪ್ಪು, ಖಾರ ಪುಡಿ, ಗರಂ ಮಸಾಲೆ ಹಿಂಗೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಸ್ಕೊಂಬ. ಆಮೇಲೆ ತೊಳೆದಿಟ್ಟದ ಅಕ್ಕಿ, ತುಪ್ಪ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಸ್ಕೊಂಡು ವಿಸಿಲ್ ಹಾಕೊಂಬಾಯ್ತಾ. ಆಮೇಲೆ ಅದು ತಣ್ಣಗೆ ಬಿಡಿ. ಈಗ ಮೊಸರು ಬಜ್ಜಿ ಮಾಡ್ಕೊಂಬ. ಮೊಸರಿಗೆ ಈರುಳ್ಳಿ, ತುರಿದ ಕ್ಯಾರೆಟ್, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ಚೂರು ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕಿ ಬೇಕಾದಷ್ಟು ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಆಯ್ತು ಮೊಸರು ಬಜ್ಜಿ. ಇಲ್ಕಣಿ ಪಲಾವ್ ಮತ್ತು ಮೊಸರು ಬಜ್ಜಿ ರೆಡಿ. ಹೆಂಗೈತೆ ಈ ವಿಡಿಯೋ? ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೆ ಶೇರ್ ಮಾಡಿ ಆಯಿತಾ. ಥ್ಯಾಂಕ್ ಯು.